ಬೆಂಗಳೂರು ಟ್ರಾಫಿಕ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗ್ತಾ ಇದೆಯಾ? ಇನ್ನು ಕೆಲವೇ ವರ್ಷಗಳಲ್ಲಿ ಬೆಂಗಳೂರಲ್ಲಿ 6 ಮೆಟ್ರೋ ಲೈನ್ಸು, ಏರ್ಪೋರ್ಟ್ ಮೆಟ್ರೋ, ಡ್ರೈವರ್ಲೆಸ್ ಮೆಟ್ರೋ, ಸಬರ್ಬನ್ ರೈಲು ಎಲ್ಲ ಒಟ್ಟಿಗೆ ಕನೆಕ್ಟ್ ಆಗುತ್ತೆ. ಈ ವಿಡಿಯೋದಲ್ಲಿ ಕರೆಂಟ್ ಮೆಟ್ರೋ ರನ್ನಿಂಗ್ ಲೈನ್ಸು, ಅಪ್ಕಮಿಂಗ್ ಮೆಟ್ರೋ ಲೈನ್ಸು, ಆಪರೇಷನ್ ಡೇಟ್ಸು, ಓಪನಿಂಗ್ ಡೇಟ್ಸು, ಬಜೆಟ್, ಲೇಟೆಸ್ಟ್ ಕನ್ಸ್ಟ್ರಕ್ಷನ್ ಅಪ್ಡೇಟ್ಸು, ಹಾಗೇನೆ ಮೆಟ್ರೋದ ಫ್ಯೂಚರ್ ಪ್ರಾಜೆಕ್ಟ್ಗಳಾದ ಆರೆಂಜ್ ಲೈನು, ರೆಡ್ ಲೈನು, ಗ್ರೀನ್ ಲೈನು ಪ್ರತಿಯೊಂದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದರೆ JP ನಗರಿಂದ ಏರ್ಪೋರ್ಟ್ ಟ್ರಾವೆಲ್ ಕೂಡ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ವೀಕ್ಷಕರೇ ನಮಸ್ಕಾರ, ಇದು ನಿಮ್ಮ ಸೋಲೋ ಟ್ರಾವೆಲ್ 360 ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಟ್ರೋ ಬಗ್ಗೆ ಮೊದಲನೇದಾಗಿ ಮಾತಾಡಬೇಕು ಅಂದರೆ, ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಸ್ಟಾರ್ಟ್ ಆಗಿದ್ದು 2011ರಲ್ಲಿ. ಈ ಏನು ನಮ್ಮ ಮೆಟ್ರೋ ಇದೆಯೋ ಇದು ಇಂಡಿಯಾದಲ್ಲೇ ಫಾಸ್ಟೆಸ್ಟ್ ಎಕ್ಸ್ಪ್ಯಾಂಡಿಂಗ್ ಮೆಟ್ರೋ ಸ್ಟೇಷನ್ಗಳಲ್ಲಿ ಒಂದಾಗಿದೆ. ಸದ್ಯದಲ್ಲೇ ಆಪರೇಷನ್ ನಡೀತಾ ಇರುವಂತಹ ಮೆಟ್ರೋಗಳು ಯಾವ್ದಾದ್ರು ಅಂದ್ರೆ ಪರ್ಪಲ್ ಲೈನು, ಗ್ರೀನ್ ಲೈನು, ಜೊತೆಗೆ ಯೆಲ್ಲೋ ಲೈನು. ಫೇಸ್ 2 ಮೆಟ್ರೋ ಏನಿದೆಯೋ ಇದು ಕಂಪ್ಲೀಟ್ ಆದರೆ ನಮ್ಮ ಮೆಟ್ರೋ ಟೋಟಲ್ 150 ಕಿಲೋಮೀಟರ್ ಡಿಸ್ಟೆನ್ಸ್ ರೀಚ್ ಆಗುತ್ತೆ. ಹಾಗೇನೆ ನಮ್ಮ ಬೆಂಗಳೂರಲ್ಲಿ ಏನೆಲ್ಲ ಮೆಟ್ರೋ ಲೈನ್ಸ್ ಇದೆಯೋ ಅದೆಲ್ಲ ಒಂದೇ ಸಲ ಕಂಪ್ಲೀಟ್ ಆಯಿತು ಅಂದರೆ 220ಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನ ಈ ಮೆಟ್ರೋ ಕವರ್ ಮಾಡುತ್ತೆ. ಸೊ ಮೊದಲನೇದಾಗಿ ನಾವು ಪರ್ಪಲ್ ಲೈನ್ ಬಗ್ಗೆ ಮಾತನಾಡೋಣ. ಈ ಪರ್ಪಲ್ ಲೈನು ಬೆಂಗಳೂರಲ್ಲಿ ವೈಟ್ ಫೀಲ್ಡ್ನಿಂದ ಆರಂಭವಾಗಿ ಚಲ್ಗಟ್ಟವರೆಗೂ ಕನೆಕ್ಟ್ ಮಾಡುತ್ತೆ. ಅಂದರೆ ಬೆಂಗಳೂರು ಈಸ್ಟಿಂದ ಬೆಂಗಳೂರು ವೆಸ್ಟ್ವರೆಗೂ ಕನೆಕ್ಟ್ ಮಾಡುತ್ತೆ. ಈ ಪರ್ಪಲ್ ಲೈನ್ನ ಸ್ಟೇಷನ್ಗಳು ಯಾವುದಾದ್ರು ಅಂತ ನೋಡೋದಾದರೆ ವೈಟ್ ಫೀಲ್ಡ್, KR ಪುರ, ಬೈಯಪ್ಪನಹಳ್ಳಿ, MG ರೋಡ್, ಮೆಜೆಸ್ಟಿಕ್, ವಿಜಯನಗರ್, ಮೈಸೂರು ರೋಡ್, ಕೆಂಗೇರಿ ಹಾಗೂ ಕೊನೆಯದಾಗಿ ಚಲ್ಗಟ್ಟ ಸ್ಟಾಪ್ ರೀಚ್ ಆಗುತ್ತೆ. ಇದು ಟೋಟಲ್ 43.5 ಕಿಲೋಮೀಟರ್ಸ್ ಉದ್ದ ಇದೆ. ಪ್ರೆಸೆಂಟ್ಲಿ ಈ ಮೆಟ್ರೋ ರೂಟು ಆಪರೇಷನ್ನಲ್ಲಿದೆ. ಇನ್ನು ಗ್ರೀನ್ ಲೈನ್ ಬಗ್ಗೆ ನೋಡೋದಾದರೆ, ಗ್ರೀನ್ ಲೈನು ನಮ್ಮ ಬೆಂಗಳೂರಿನ ಮಾಧವರದಿಂದ ಸ್ಟಾರ್ಟ್ ಆಗಿ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ ಕನೆಕ್ಟ್ ಮಾಡುತ್ತೆ. ಈ ಗ್ರೀನ್ ಲೈನ್ನ ಮೇಜರ್ ಸ್ಟಾಪ್ಗಳೆಲ್ಲ ಯಾವುದಾದ್ರು ಅಂತ ನೋಡೋದಾದರೆ ಮಾಧವರ, ಪೀಣ್ಯ, ಯಶವಂತಪುರ, ಮೆಜೆಸ್ಟಿಕ್, ಲಾಲ್ಬಾಗ್, ಜಯನಗರ್, ಬನಶಂಕರಿ, ಯಲಚೇನಹಳ್ಳಿ, JP ನಗರ್, ಹಾಗೆ ಕೊನೆಯದಾಗಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ರೀಚ್ ಆಗುತ್ತೆ. ಈ ಮೆಟ್ರೋ ರೂಟ್ ಬಂದು ಟೋಟಲ್ಲು 33 ಕಿಲೋಮೀಟರ್ಸ್ ಉದ್ದ ಇದೆ. ಇದು ಕೂಡ ಆಪರೇಷನ್ನಲ್ಲಿದೆ. ಮತ್ತು ಯೆಲ್ಲೋ ಲೈನ್ ಬಗ್ಗೆ ನೋಡೋದಾದರೆ ಇದು ನಮ್ಮ ಬೆಂಗಳೂರಿನ RV ರೋಡಿಂದ ಸ್ಟಾರ್ಟ್ ಆಗಿ ಬೊಮ್ಮಸಂದ್ರವರೆಗೂ ಕನೆಕ್ಟಿವಿಟಿ ಮಾಡುತ್ತೆ. ಈ ಯೆಲ್ಲೋ ಲೈನ್ ಲೆಂತ್ ಬಂದ್ಬಿಟ್ಟು ಟೋಟಲ್ 18.8 ಕಿಲೋಮೀಟರ್ಸ್ ಉದ್ದ ಇರುತ್ತೆ. 16 ಮೇಜರ್ ಸ್ಟೇಷನ್ಸ್ ಇರುತ್ತೆ. ಯಾವುದೆಲ್ಲ ಸ್ಟೇಷನ್ಸ್ ಅಂತ ನೋಡೋದಾದರೆ RV ರೋಡ್, ಜಯದೇವ ಹಾಸ್ಪಿಟಲ್, BTM ಲೇಔಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ, ಹುಸ್ಕೂರ್ ರೋಡು ಹಾಗೂ ಕೊನೆಯದಾಗಿ ಬೊಮ್ಮಸಂದ್ರ ರೀಚ್ ಆಗುತ್ತೆ. ಈ ಮೆಟ್ರೋ ಲೈನ್ನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ ಇದು ಡೈರೆಕ್ಟ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಎಂಪ್ಲಾಯಿಗಳನ್ನ ಕನೆಕ್ಟ್ ಮಾಡುತ್ತೆ. ಇನ್ನು ಇದರ ಇಂಟರ್ಚೇಂಜ್ ನೋಡೋದಾದ್ರೆ ಗ್ರೀನ್ ಲೈನು RV ರೋಡಲ್ಲಿ ಇಂಟರ್ಚೇಂಜಸ್ ಇರುತ್ತೆ. ಜಯದೇವ ಹಾಸ್ಪಿಟಲ್ ಹತ್ರ ಪಿಂಕ್ ಲೈನು, ಹಾಗೇನೆ ಸಿಲ್ಕ್ ಬೋರ್ಡ್ ಅಲ್ಲಿ ಬ್ಲೂ ಲೈನ್ ನ ಕನೆಕ್ಟ್ ಮಾಡುತ್ತಿದ್ದು. ಈ ಯೆಲ್ಲೋ ಲೈನ್ ಪ್ರಾಜೆಕ್ಟ್ ನ ಟೋಟಲ್ ಕಾಸ್ಟ್ ಬಂದ್ಬಿಟ್ಟು ಸುಮಾರು 5000 crores. ಇವಾಗ ನಾವು ಮೇನ್ಲಿ ಬ್ಲೂ ಲೈನ್ ಬಗ್ಗೆ ಮಾತನಾಡೋಣ. ಈ ಬ್ಲೂ ಲೈನು ಇನ್ನು ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿದೆ, ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿದೆ. ಇದು 2028ಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬೆಂಗಳೂರಿನ ಮೋಸ್ಟ್ ಅವೈಟೆಡ್ ಮೆಟ್ರೋ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಸಿಲ್ಕ್ ಬೋರ್ಡ್ ಇಂದ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವರೆಗೂ ಕನೆಕ್ಟ್ ಮಾಡುತ್ತೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ KR ಪುರ, ಹೆಬ್ಬಾಳ ಮಾರ್ಗವಾಗಿ ಏರ್ಪೋರ್ಟ್ ರೀಚ್ ಆಗುತ್ತೆ. ಈ ಒಂದು ರೂಟ್ ಬಂದು ಟೋಟಲ್ 58 ಕಿಲೋಮೀಟರ್ಸ್ ಉದ್ದ ಇರುತ್ತೆ. ಅರೌಂಡ್ 30 ಸ್ಟೇಷನ್ಸ್ ಬರುತ್ತೆ ಈ ಒಂದು ರೂಟಲ್ಲಿ. ಮೇಜರ್ ಸ್ಟೇಷನ್ಸ್ ಯಾವುದಂತ ನೋಡಿದ್ರೆ ಸಿಲ್ಕ್ ಬೋರ್ಡು, ಮಾರತಳ್ಳಿ, ಬೆಳ್ಳಂದೂರು, ದೊಡ್ಡನೆಕುಂದಿ, KR ಪುರ, ನಾಗವಾರ, ಹೆಬ್ಬಾಳ, ಯಲಹಂಕ ಮಾರ್ಗವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ರೀಚ್ ಮಾಡುತ್ತೆ. ಈ ಬ್ಲೂ ಲೈನ್ ಮೆಟ್ರೋದ ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ ಇದು ಇನ್ನೂ ಕನ್ಸ್ಟ್ರಕ್ಷನ್ ಫೇಸಲ್ಲಿದೆ. 70% ವರ್ಕ್ ಕಂಪ್ಲೀಟ್ ಆಗಿದೆ. 2028ಗೆ ಇದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಮೆಟ್ರೋ ಮಾರ್ಗದಲ್ಲಿ ಟ್ರಯಲ್ ರನ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನಷ್ಟು ಇನ್ಫಾರ್ಮೇಶನ್ ಡೀಟೇಲ್ಡ್ ಆಗಿ ಇದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ಬ್ಲೂ ಲೈನ್ ಮೆಟ್ರೋದ ಒಂದು ಕಾಸ್ಟ್ ಬಂದು 14,800 crore rupees. ಇವಾಗ ನಾವು ಪಿಂಕ್ ಲೈನ್ ಬಗ್ಗೆ ಮಾತನಾಡೋಣ. ಈ ಪಿಂಕ್ ಲೈನ್ ಮೆಟ್ರೋ ಕೂಡ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿದೆ. ಈ ಪಿಂಕ್ ಲೈನ್ ಬಂದು ನಮ್ಮ ಬೆಂಗಳೂರಿನ ನಾಗವಾರದಿಂದ ಸ್ಟಾರ್ಟ್ ಆಗಿ ಕಾಲೇನ ಅಗ್ರಹಾರವರೆಗೂ ರೀಚ್ ಆಗುತ್ತೆ. ಯಾವುದೆಲ್ಲ ಮೇಜರ್ ಸ್ಟಾಪ್ಸ್ ಅಂತ ನೋಡೋದಾದ್ರೆ ಜಯದೇವ, ಡೈರಿ ಸರ್ಕಲ್ಲು, MG ರೋಡು, ಶಿವಾಜಿನಗರ, ಕಂಟೋನ್ಮೆಂಟ್ ಮಾರ್ಗವಾಗಿ ನಾಗವಾರ ತಲುಪುತ್ತೆ. ಈ ಪಿಂಕ್ ಲೈನ್ನ ಟೋಟಲ್ ಲೆಂತ್ ಬಂದು 21.25 ಕಿಲೋಮೀಟರ್ಸು. ಈ ಮಾರ್ಗದಲ್ಲಿ ಒಟ್ಟು 18 ಸ್ಟಾಪ್ಸ್ ಇರುತ್ತೆ. ಈ ಮಾರ್ಗದ ಸ್ಪೆಷಲ್ ಫೀಚರ್ ಏನಂದರೆ ಈ ಮೆಟ್ರೋ ಮಾರ್ಗದಲ್ಲಿ ಮೋಸ್ಟ್ ಆಫ್ ದ ಸ್ಟೇಷನ್ಸ್ ಬಂದು ಅಂಡರ್ ಗ್ರೌಂಡ್ ಇರುತ್ತೆ. ಮತ್ತೆ ಮೆಟ್ರೋ ರೂಟ್ ಕೂಡ ಅಂಡರ್ ಗ್ರೌಂಡ್ ನಲ್ಲೇ ಟ್ರಾವೆಲ್ ಮಾಡುತ್ತೆ. ಈ ಪಿಂಕ್ ಲೈನ್ ಬಂದು 2027ಗೆ ಕಂಪ್ಲೀಟ್ ಆಗಿ ಪಬ್ಲಿಕ್ಗೆ ಟ್ರಾವೆಲ್ ಮಾಡೋದಕ್ಕೆ ರೆಡಿ ಇರುತ್ತೆ ಅಂತ ಸದ್ಯದ ಇನ್ಫಾರ್ಮೇಶನ್ ಹೇಳ್ತಾ ಇದೆ. ಸೊ ಈ ಪಿಂಕ್ ಲೈನ್ ನ ಟೋಟಲ್ ಬಜೆಟ್ ಬಂದು 11,000 crore rupees. ಇವಾಗ ನಾವು ಮೋಸ್ಟ್ ಅವೈಟೆಡ್ ಫ್ಯೂಚರ್ ಮೆಟ್ರೋ ಬಗ್ಗೆ ಮಾತನಾಡೋಣ. ಇದು ಆರೆಂಜ್ ಲೈನು. ಈ ಆರೆಂಜ್ ಲೈನ್ ಬಂದ್ಬಿಟ್ಟು ಹೆಬ್ಬಾಳದ ಕೆಂಪಾಪುರದಿಂದ
JP ನಗರ್ 4th ಫೇಸ್ ವರೆಗೂ ಕನೆಕ್ಟ್ ಮಾಡುತ್ತೆ. ಯಾವ್ದೆಲ್ಲ ಮೇಜರ್ ಸ್ಟಾಪ್ಸ್ ಇರುತ್ತೆ ಅಂತ ನೋಡೋದಾದ್ರೆ ಹೆಬ್ಬಾಳ, BEL ಸರ್ಕಲ್, ಪೀಣ್ಯ, ಸುಮನಹಳ್ಳಿ, ನಾಗರಬಾವಿ, ಮೈಸೂರು ರೋಡ್, ಹೊಸಕೆಹಳ್ಳಿ ಮಾರ್ಗವಾಗಿ ಕೊನೆಯದಾಗಿ JP ನಗರ 4th ಫೇಸ್ ನ ರೀಚ್ ಮಾಡುತ್ತೆ. ಈ ಮೆಟ್ರೋ ಲೈನ್ ನ ಟೋಟಲ್ ಕಿಲೋಮೀಟರ್ಸ್ ಬಂದು 32 ಕಿಲೋಮೀಟರ್ಸ್. ಹಾಗೇನೆ ಈ ರೂಟಲ್ಲಿ 22 ಸ್ಟೇಷನ್ಸ್ ಇರುತ್ತೆ. ಇನ್ನು ಇದರ ಬಜೆಟ್ ಬಂದು 23,000 crore rupees. ಹಾಗೇನೆ ಎಕ್ಸ್ಪೆಕ್ಟೆಡ್ ಡೇಟ್ ನೋಡೋದಾದ್ರೆ ಇದ್ರ ಡೆಡ್ ಲೈನ್ ಬಂದು 2030 ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ಡೆಡ್ ಲೈನ್ ಇನ್ನೂ ಎಕ್ಸ್ಟೆಂಡ್ ಆಗಿ 2033 34 ಅಥವಾ 35ಗೆ ಓಪನ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಗೌರ್ಮೆಂಟ್ ಫೇಸ್ 3 ನ ಈಗಾಗಲೇ ಆಲ್ರೆಡಿ ಅಪ್ರೂವ್ ಮಾಡಿದೆ. ಇದ್ರ ಬಜೆಟ್ ಬಂದ್ಬಿಟ್ಟು 15,600 crore rupees. ಈ ಮೇಜರ್ ನ್ಯೂ ಕಾರಿಡಾರ್ಗಳು ಯಾವ್ದೆಲ್ಲ ಇನ್ಕ್ಲೂಡ್ ಮಾಡುತ್ತೆ ಅಂದ್ರೆ JP ನಗರ್ 4th ಫೇಸ್ ಇಂದ ಕೆಂಪಾಪುರ ಆರೆಂಜ್ ಲೈನ್, ಹೆಬ್ಬಾಳ ಕೆಂಪಾಪುರದ ಫೇಸ್ 3 ಪ್ರಪೋಸಲ್. ಇದರ ಕಂಪ್ಲೀಷನ್ ಬಂದು ಸುಮಾರು 2030 32ಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ 14,000 crore rupees ಫೇಸ್ 1. ಹಾಗೇನೆ ಫೇಸ್ 2 ಟೋಟಲ್ ಬಜೆಟ್ ಬಂದು 32,000 crore rupees. ಫೇಸ್ 3 15,600 crore rupees. ಸೊ ಇದೆಲ್ಲ ಬಜೆಟ್ ನೋಡಿದ್ರೆ ಟೋಟಲ್ 60,000 crore ದಾಟುತ್ತೆ ಅಂತ ಹೇಳ್ಬೋದು. ಇಮೇಜಿನ್ ಮಾಡಿ, ವೈಟ್ ಫೀಲ್ಡ್ ಇಂದ ಏರ್ಪೋರ್ಟ್ಗೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ MG ರೋಡ್ಗೆ, JP ನಗರದಿಂದ ಹೆಬ್ಬಾಳಗೆ, ಬೊಮ್ಮಸಂದ್ರದಿಂದ KR ಪುರಗೆ ಎಲ್ಲ ರೂಟುಗಳನ್ನ ಮೆಟ್ರೋ ಕನೆಕ್ಟ್ ಮಾಡುತ್ತೆ ಅಂದರೆ ನಂಬ್ತೀರಾ? ಬೆಂಗಳೂರು ಟ್ರಾಫಿಕ್ಕು ಮುಂದಿನ ದಿನಗಳಲ್ಲಿ ಸ್ಲೋ ಆಗುತ್ತೆ, ಕಡಿಮೆ ಆಗುತ್ತೆ ಅಂದರೆ ನೀವು ನಂಬಲೇಬೇಕು. ನಿಮ್ಮ ಮನೆ ಹತ್ರ ಯಾವ ಮೆಟ್ರೋ ಲೈನು, ಯಾವ ಸ್ಟೇಷನ್ಸ್ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ. ಈ ಮೆಟ್ರೋ ಬಗ್ಗೆ ಏನೇ ಲೇಟೆಸ್ಟ್ ಅಪ್ಡೇಟ್ ಇದ್ರು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.